ನಮಸ್ಕಾರ. ಈ ಅದ್ಭುತವಾದ ಕಥೆಯ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮನುಷ್ಯನ ಮನಸ್ಸಿನ, ಸಂಬಂಧಗಳ ಮತ್ತು ಮುಚ್ಚಿಟ್ಟ ರಹಸ್ಯಗಳ ಆಳವನ್ನ ಕೆದಕುವಂಥ ಒಂದು ರೋಚಕ ಕಥೆಯ ಬಗ್ಗೆ ಮಾತಾಡಲಿದ್ದೇವೆ. ಕಥೆಯ ಹೆಸರು ದೀಪಾಳ ರಹಸ್ಯದ ಮೌನ ನೆರಳು. ನಾವೆಲ್ಲರೂ ಬದುಕಿನಲ್ಲಿ ಒಂದಲ್ಲ ಒಂದು ಗುಟ್ಟನ್ನು ಬಚ್ಚಿಟ್ಕೊಂಡಿರ್ತೇವಲ್ವಾ? ಆದರೆ ಆ ಭದ್ರವಾಗಿ ಹೂತಿಟ್ಟ ಗತಕಾಲ ಏಕಾಏಕಿ ನಮ್ಮ ಕಣ್ಮುಂದೆ ಬಂದು ನಿಂತರೆ ಏನಾಗಬಹುದು ಅಂತ ಒಮ್ಮೆ ಯೋಚಿಸಿ. ಆ ಆಘಾತ, ಆ ಭಯ ಹೇಗಿರುತ್ತೆ? ಒಂದು ನೆಮ್ಮದಿಯ ಜೀವನ ಕ್ಷಣಾರ್ಧದಲ್ಲಿ ಬಿರುಗಾಳಿಗೆ ಸಿಲುಕಿದಾಗ ಮನುಷ್ಯನ ಮನಸ್ಸು ಹೇಗೆ ಒದ್ದಾಡುತ್ತೆ ಅನ್ನೋದನ್ನ ನಾವು ಇವತ್ತು ಹಂತ ಹಂತವಾಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಕಲ್ಪನೆ ಮಾಡ್ಕೊಳ್ಳಿ, ರಾತ್ರಿ ಸುಮಾರು 11:47. ಹೊರಗಡೆ ವಿಪರೀತ ಮಳೆ. ಇಡೀ ಪ್ರಪಂಚವೇ ಮಲಗಿರೋ ಆ ಕಗ್ಗತ್ತಿಲಿನ ನಿಶ್ಶಬ್ದದಲ್ಲಿ ಇದ್ದಕ್ಕಿದ್ದಂತೆ ಫೋನ್ ವೈಬ್ರೇಟ್ ಆಗುತ್ತೆ. ಸ್ಕ್ರೀನ್ ನೋಡಿದ ತಕ್ಷಣ ಕೈಕಾಲು ನಡುಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಅಲ್ಲಿ ಬಂದಿದ್ದ ಮೆಸೇಜ್ ಕೇವಲ ಒಂದು ಸಾಲಿನದ್ದಾಗಿತ್ತು: ನಿನ್ನ ಬಗ್ಗೆ ಎಲ್ಲ ಸತ್ಯ ನನಗೆ ಗೊತ್ತು. ಅಬ್ಬಾ, ಮಾನಸಿಕವಾಗಿ ಇದಕ್ಕಿಂತ ಭಯಾನಕವಾದ ವಾಕ್ಯ ಬೇರೊಂದಿಲ್ಲ ಅನ್ಸುತ್ತೆ. ಪ್ರಪಂಚದ ಕಣ್ಣಿಗೆ ಮಣ್ಣೆರಚಿ ಬಹಳ ಸೇಫ್ ಆಗಿದ್ದೀನಿ ಅನ್ಕೊಂಡಿದ್ದ ರಹಸ್ಯ ಈಗ ಯಾರಿಗೋ ಗೊತ್ತಾಗಿದೆ ಅನ್ನೋ ಆಘಾತ ಎಂಥವರನ್ನಾದ್ರೂ ಬೆಚ್ಚಿ ಬೀಳಿಸುತ್ತೆ. ಆ ಒಂದು ರಾತ್ರಿ ನಡೆದ ಘಟನೆ ಆಕೆಯ ಇಡೀ ಜೀವನದ ನೆಮ್ಮದಿಯನ್ನೇ ವಿಚ್ನೂರು ಮಾಡಿಬಿಡ್ತು. ಇಲ್ಲಿ ದೀಪಾಳ ಜೀವನದಲ್ಲಿ ಒಂದು ಅಚ್ಚರಿಯ ವಿರೋಧಾಭಾಸವಿದೆ. ಒಂದು ಕಡೆ ನೋಡಿದ್ರೆ ಮನೆಯವರೆಲ್ಲರ ಪ್ರೀತಿಗೆ ಪಾತ್ರವಾದ ಅತಿ ಹೆಚ್ಚು ಜವಾಬ್ದಾರಿ ಇರೋ ಒಬ್ಬ ಪಕ್ಕಾ ಮಧ್ಯಮ ವರ್ಗದ ಹುಡುಗಿಯ ಚಿತ್ರಣ. ಆದರೆ ಇನ್ನೊಂದು ಕಡೆ ಕಳೆದ 2 ದಿನಗಳಿಂದ ಆಕೆಯ ವರ್ತನೆಯಲ್ಲಿ ಆಗಿರೋ ಹಠಾತ್ ಬದಲಾವಣೆಗಳು. ತಡರಾತ್ರಿ ಯಾರಿಗೋ ಕಾಲ್ ಮಾಡೋದು, ಯಾರಿಗೂ ಕಾಣದ ಹಾಗೆ ಹಿಡನ್ ಚಾಟ್ಗಳಲ್ಲಿ ಮಾತಾಡೋದು, ಕಾಲ್ ಲಾಗ್ಗಳನ್ನು ರಹಸ್ಯವಾಗಿ ಡಿಲೀಟ್ ಮಾಡೋದು. ಇದೊಂಥರ ಡಬಲ್ ಲೈಫ್ ಲೀಡ್ ಮಾಡಿದಾಗೆ. ಒಂದು ಸುಳ್ಳನ್ನ ಅಥವಾ ಒಂದು ಗುಪ್ತ ಜೀವನವನ್ನ ಕಾಪಾಡಿಕೊಳ್ಳೋದಕ್ಕೆ ಮನುಷ್ಯರು ಪಡೋ ಮಾನಸಿಕ ಯಾತನೆ ಎಷ್ಟಿರುತ್ತೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ. ಈ ರೀತಿ ಪದೇ ಪದೇ ಗುಪ್ತವಾಗಿ ವರ್ತಿಸಿದ್ರೆ ಮನೆಯಲ್ಲಿ ಸಹಜವಾಗಿ ಅನುಮಾನ ಶುರುವಾಗುತ್ತೆ ಅಲ್ವಾ? ಒಂದು ದಿನ ಅವಳ ತಂಗಿ ನೇರವಾಗಿ ಬಂದು, ಅಕ್ಕ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ದೀಪಾಗೆ ಎದುರಾದ ಆತಂಕ ಅಷ್ಟಿಷ್ಟಲ್ಲ. ಮನುಷ್ಯರು ಸಿಕ್ಕಿ ಬೀಳುವ ಭಯದಲ್ಲಿದ್ದಾಗ ಅವರ ಮೆದುಳು ತಕ್ಷಣವೇ ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಹೋಗುತ್ತೆ. ಆ ಕ್ಷಣದಲ್ಲಿ ಗಾಬರಿಯಿಂದ ಅದು ಆಫೀಸ್ ಕೆಲಸ ಅಂತ ಹೇಳಿ ಅಲ್ಲಿಂದ ಜಾರ್ಕೊಳ್ತಾಳೆ. ಇದು ನೋಡೋದಕ್ಕೆ ತುಂಬಾ ದುರ್ಬಲವಾದ, ಹತಾಶವಾದ ಸುಳ್ಳು. ಆದರೆ ಆಂತರಿಕವಾಗಿ ಭಯ ಎದುರಾದಾಗ ಮನುಷ್ಯರು ಎಷ್ಟು ಬೇಗನೆ ಇಂತಹ ದಿಢೀರ್ ಸುಳ್ಳುಗಳ ಮೊರೆ ಹೋಗ್ತಾರೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ಆತಂಕ ಕೇವಲ ಆ ಒಂದು ರಾತ್ರಿಗೆ ಮಾತ್ರ ಮುಗಿಯಲಿಲ್ಲ. ಸಮಯ ಕಳೆದಂತೆ ಉರುಳು ಮಷ್ಟು ಬಿಗಿಯಾಗ್ತಾ ಹೋಯಿತು. ರಾತ್ರಿ 11:47ಕ್ಕೆ ಬಂದ ಮೊದಲ ಮೆಸೇಜ್ನಿಂದ ಶುರುವಾದ ಭಯ ಮರುದಿನ ಮುಂಜಾನೆ ತಂಗಿಯ ಅನುಮಾನದಿಂದ ಇನ್ನಷ್ಟು ಹೆಚ್ಚಾಯಿತು. ಅಷ್ಟರಲ್ಲೇ ಅದೇ ಅಪರಿಚಿತ ನಂಬರ್ನಿಂದ ಮತ್ತೊಂದು ಮೆಸೇಜ್: ನಾಳೆ ಸಂಜೆ 5 ಗಂಟೆಗೆ ಪಾರ್ಕ್ಗೆ ಬಾ, ಇಲ್ಲಾಂದ್ರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ ಅಂತ. ಇಲ್ಲಿ ಸಮಯ ಕಮ್ಮಿ ಆಗ್ತಿದ್ದ ಹಾಗೆ ಪ್ಯಾನಿಕ್ ಲೆವೆಲ್ ಏರ್ತಲೇ ಹೋಗುತ್ತೆ. ಒಂದೆಡೆ ಮುಗಿದು ಹೋಗ್ತಿರೋ ಸಮಯ, ಇನ್ನೊಂದೆಡೆ ಹತ್ತಿರವಾಗ್ತಿರೋ ಅಪಾಯ. ಈ ಫಾಸ್ಟ್ ಡೆವಲಪ್ಮೆಂಟ್ಸ್ ಆಕೆಯ ಇಡೀ ಪ್ರಪಂಚವೇ ಕುಸಿತಿರುವಂಥ ತೀವ್ರ ಮಾನಸಿಕ ಒತ್ತಡವನ್ನ ಸೃಷ್ಟಿಸ್ತವೆ. ಸಂಜೆ 5 ಗಂಟೆಯ ಆ ಭೇಟಿಗೆ ಮುನ್ನ ದೀಪಾಳ ತಲೆಯಲ್ಲಿ ಹುಳ ಬಿಟ್ಟ ಹಾಗೆ ಓಡ್ತಿದ್ದ ಪ್ರಶ್ನೆಗಳೇ ಇವು. ಯಾರಿದು? ಇವರಿಗೆ ನನ್ನ ಬಗ್ಗೆ ಏನು ಗೊತ್ತಿದೆ? ಈ ಪ್ರಶ್ನೆಗಳು ಸುಮ್ಮನೆ ಕುತೂಹಲಕ್ಕೆ ಹುಟ್ಟಿದ್ದಲ್ಲ. ಇದು ಆಕೆಯ ಅಸ್ತಿತ್ವಕ್ಕೆ ಬಂದೊದಗಿದ ಅತಿದೊಡ್ಡ ಬೆದರಿಕೆ. ಯಾರೋ ಗೊತ್ತಿಲ್ಲ, ಆದರೆ ತನ್ನ ಅತಿದೊಡ್ಡ ರಹಸ್ಯ ಗೊತ್ತಿರೋ ವ್ಯಕ್ತಿಯನ್ನ ಭೇಟಿಯಾಗೋಕೆ ಪಾರ್ಕ್ ಕಡೆ ಹೆಜ್ಜೆ ಆಗ್ತಿದ್ದಾಗ ಆಕೆಗೆ ಅನಿಸಿದ್ದು ಒಂದೇ: ತಾನು ಕತ್ತಲೆಯ ಕೂಪಕ್ಕೆ ಕಾಲಿಡ್ತಿದ್ದೀನಿ ಅಂತ. ಪ್ರತಿಯೊಂದು ಹೆಜ್ಜೆಯಲ್ಲೂ ಆಕೆಗೆ ತನ್ನ ಇಡೀ ಪ್ರಪಂಚವೇ ಕುಸಿದು ಬೀಳುವ ಆತಂಕ. ನಿಜಕ್ಕೂ ಇದು ಮನುಷ್ಯನ ಅತಿದೊಡ್ಡ ಭಯಗಳಲ್ಲಿ ಒಂದು. ಆ ಪಾರ್ಕ್ನ ಬೆಂಚ್ ಮೇಲೆ ಹೂಡಿ ಧರಿಸಿದ ಒಬ್ಬ ನಿಗೂಢ ವ್ಯಕ್ತಿ ಕುಳಿತಿದ್ದ. ದೀಪ ನಡುಗುವ ಹೆಜ್ಜೆಗಳಲ್ಲೇ ಅಲ್ಲಿಗೆ ಹೋದಾಗ ಅವನು ನಿಧಾನವಾಗಿ ಕೇಳ್ತಾನೆ, ನೀನು ಮಾಡಿದ್ದು ತಪ್ಪು ಅಂತ ನಿನ್ಗೊತ್ತಿದೆಯಾ? ಆಘಾತಗೊಂಡ ದೀಪ, ನೀವು ಯಾರು ಅಂತ ಕೇಳಿದಾಗ ಅವನು ಲಘುವಾಗಿ ನಕ್ಕು, ನಿನ್ನ ಹಳೆಯ ಜೀವನ ಮರ್ತುಬಿಟ್ಟಿಯಾ ಅಂತ ವ್ಯಂಗ್ಯವಾಡ್ತಾನೆ. ಈ ಸಂಭಾಷಣೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಆ ನಿಗೂಢ ವ್ಯಕ್ತಿ ದೀಪಾಳನ್ನ ನೇರವಾಗಿ ಬೆದರಿಸ್ತಾ ಇಲ್ಲ, ಬದಲಾಗಿ ಅವಳ ಒಳಗಿರುವ ಅಪರಾಧಿ ಪ್ರಜ್ಞೆಯನ್ನ ಕೆದಕುತ್ತಿದ್ದಾನೆ. ಆತನ ಪ್ರತಿಯೊಂದು ಮಾತು ಅವಳನ್ನ ಮಾನಸಿಕವಾಗಿ ಒಂದು ಮೂಲೆಯಲ್ಲಿ ನಿಲ್ಲಿಸಿ ಸಂಪೂರ್ಣವಾಗಿ ಅಸಹಾಯಕಳನ್ನಾಗಿ ಮಾಡುತ್ತಿದೆ. ಇಲ್ಲಿ ನಮ್ಮ ಕತೆಗೊಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಆ ನಿಗೂಢ ವ್ಯಕ್ತಿ ಬೇರಾರೂ ಆಗಿರಲಿಲ್ಲ. ಅವನು ದೀಪಾಳ ಹಳೆಯ ಕಾಲೇಜು ಸ್ನೇಹಿತ ಅರ್ಜುನ್. ಕೆಲ ವರ್ಷಗಳ ಹಿಂದೆ ಇವರಿಬ್ಬರು ತುಂಬಾ ಆಪ್ತರಾಗಿದ್ರು. ಆದರೆ ಕುಟುಂಬದ ಒತ್ತಡ, ಅಂತಸ್ತಿನ ಪ್ರಶ್ನೆಗಳು ಎದುರಾದಾಗ ದೀಪ ಅವನನ್ನ ಅರ್ಧದಲ್ಲೇ ಬಿಟ್ಟು ತನ್ನ ಪಾಡಿಗೆ ತಾನು ಹೊಸ ಜೀವನ ಕಟ್ಕೊಂಡಿದ್ಲು. ಇಲ್ಲಿಯವರೆಗೂ ಇದೊಂದು ಕ್ರೈಮ್ ಥ್ರಿಲ್ಲರ್ ತರ ಕಾಣ್ತಿದ್ದ ಕತೆ ಇದ್ದಕ್ಕಿದ್ದಂತೆ ಒಂದು ಎಮೋಷನಲ್ ಟ್ರಾಜಿಡಿಯಾಗಿ, ಅಂದ್ರೆ ಭಾವನಾತ್ಮಕ ದುರಂತವಾಗಿ ಬದಲಾಗುತ್ತೆ. ಇಲ್ಲಿ ನಡೀತಿರೋದು ಬರೀ ಬ್ಲ್ಯಾಕ್ ಮೇಲ್ ಅಲ್ಲ, ಬದಲಾಗಿ ಇದೊಂದು ಮುರಿದು ಬಿದ್ದ ಪ್ರೀತಿಯ, ತಡೆಯಲಾಗದ ನೋವಿನ ಆಕ್ರೋಶ ಅನ್ನೋದು ಸ್ಪಷ್ಟವಾಗುತ್ತೆ. ಆ ಮುಖಾಮುಖಿಯ ಭಾವನಾತ್ಮಕ ಭಾರ ನಿಜಕ್ಕೂ ಅಳೆಯಲಾಗದ್ದು. ನೀನು ನನ್ನ ಬಿಟ್ಟು ಹೋದ ದಿನ
ನಾನು ಸಂಪೂರ್ಣ ಒಡೆದು ಹೋದೆ ಅಂತ ಅರ್ಜುನ್ ತನ್ನ ಸುದೀರ್ಘವಾದ ನೋವನ್ನು ಹೊರಹಾಕ್ತಾನೆ. ಇನ್ನೊಂದೆಡೆ ನಾನು ಅಸಹಾಯಕಳಾಗಿದ್ದೆ, ನನಗೆ ಬೇರೆ ದಾರಿಯೇ ಇರಲಿಲ್ಲ ಅಂತ ದೀಪಾ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಹತಾಶಳಾಗಿ ಪ್ರಯತ್ನಿಸ್ತಾಳೆ. ಆದರೆ ಯಾವಾಗ ಅರ್ಜುನ್ ತನ್ನ ಫೋನ್ನಲ್ಲಿದ್ದ ಅವರ ಹಳೆ ಫೋಟೋಗಳನ್ನು ತೋರಿಸ್ತಾನೋ ಆಗ ದೀಪಾಳ ಯಾವ ಸಮರ್ಥನೆಗಳು, ಡಿಫೆನ್ಸ್ ಮೆಕ್ಯಾನಿಸಮ್ಸ್ಗಳು ನಿಲ್ಲೋದಿಲ್ಲ. ಕಣ್ಣಿಗೆ ಕಾಣುವ ಆ ಹಳೆಯ ನೆನಪುಗಳು ಅವಳನ್ನು ಕುಸಿದು ಬೀಳುವಂತೆ ಮಾಡ್ತವೆ. ಅವಳು ಕಣ್ಣೀರು ಹಾಕ್ತಾಳೆ. ಇದು ಆಕೆಯ ಆಂತರಿಕ ಅಪರಾಧಿ ಪ್ರಜ್ಞೆ ಮತ್ತು ಹೃದಯ ಭಾರದ ನಡುವಿನ ತೀವ್ರವಾದ ಸಂಘರ್ಷ. ಈ ಭಾವನಾತ್ಮಕ ಮುಖಾಮುಖಿ ದೀಪಾಳಿಲಿ ಒಂದು ಅತಿ ದೊಡ್ಡ ರಿಯಲೈಸೇಷನ್ ಅಥವಾ ಸಾಕ್ಷಾತ್ಕಾರವನ್ನ ಹುಟ್ಟಾಕುತ್ತೆ. ಹಣ, ಕುಟುಂಬದ ಒತ್ತಡ, ಸಮಾಜದಲ್ಲಿನ ಸ್ಟೇಟಸ್ ಇವೆಲ್ಲಕ್ಕಿಂತ ನಿಜವಾದ ಪ್ರೀತಿ ಮತ್ತು ಮಾನವೀಯ ಸಂಬಂಧಗಳು ತುಂಬ ದೊಡ್ಡದು ಅನ್ನೋ ಕಟು ಸತ್ಯ ಅವಳಿಗೆ ಅರಿವಾಗುತ್ತೆ. ಸಮಾಜದ ಕಣ್ಣಿಗೆ ಒಳ್ಳೆಯವಳಾಗಲು ಹೋಗಿ ಅವಳು ಯಾವುದನ್ನು ತ್ಯಜಿಸಿದ್ಲೋ ಅದೇ ಅವಳ ನೆಮ್ಮದಿಯನ್ನು ಕಸಿದುಕೊಂಡಿತ್ತು. ತಾನು ಬಲವಂತವಾಗಿ ಹೂತು ಹಾಕಲು ಪ್ರಯತ್ನಿಸಿದ ಆ ಗತಕಾಲ ತನ್ನ ಈಗಿನ ವಾಸ್ತವಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿತ್ತು ಅನ್ನೋ ಅರಿವು ಅವಳನ್ನು ಒಳಗಿನಿಂದಲೇ ಕೊರೆಯಲಾರಂಭಿಸುತ್ತೆ. ಇದು ಕೇವಲ ದೀಪಾಳ ಕಥೆಯಲ್ಲ, ಸಮಾಜದ ಒತ್ತಡಕ್ಕೆ ಮಣಿದು ತಮ್ಮ ನೈಜ ಭಾವನೆಗಳನ್ನು ಕೊಂದುಕೊಳ್ಳುವ ಅನೇಕರ ವಾಸ್ತವ ಸ್ಥಿತಿ. ಆದರೆ ಈ ತೀವ್ರವಾದ ಭಾವನಾತ್ಮಕ ಕ್ಷಣದಲ್ಲೇ ಒಂದು ದೊಡ್ಡ ಸಿಡಿಲು ಬಡ್ದಂತಾಗುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ದೀಪಾಳ ಗಂಡ ಅಲ್ಲಿಗೆ ಬರ್ತಾನೆ. ಆತನನ್ನ ಅಲ್ಲಿ ನೋಡಿದ ತಕ್ಷಣ ದೀಪಾ ಸಂಪೂರ್ಣವಾಗಿ ಬೆಚ್ಚಿ ಬೀಳುತ್ತಾಳೆ. ಅವಳ ತಲೆಯಲ್ಲಿ ಮೂಡಿದ ಏಕೈಕ ಪ್ರಶ್ನೆ, ಇವ್ರಿಗೆ ಹೇಗೆ ಗೊತ್ತಾಯಿತು? ಇದು ಅವಳ ಎರಡೂ ವಿಭಿನ್ನ ಪ್ರಪಂಚಗಳ ನಡುವಿನ ಅಂತಿಮ ಘರ್ಷಣೆ. ಅವಳು ಬಚ್ಚಿಡಲು ಪ್ರಯತ್ನಿಸುತ್ತಿದ್ದ ಅವಳ ಗತಕಾಲ ಮತ್ತು ಅವಳು ಬದುಕುತ್ತಿರುವ ಅವಳ ವರ್ತಮಾನ ಎರಡೂ ಒಂದೇ ಜಾಗದಲ್ಲಿ ಮುಖಾಮುಖಿಯಾಗುತ್ತವೆ. ಆ ಕ್ಷಣದಲ್ಲಿ ದೀಪಾಳ ಆತಂಕ ಮತ್ತು ಭಯ ತನ್ನ ತುತ್ತ ತುದಿಯನ್ನ ತಲುಪುತ್ತೆ. ಆಕೆಯ ಗಂಡನ ಉತ್ತರ ತುಂಬಾ ಸರಳವಾಗಿತ್ತು, ಆದರೆ ಅಷ್ಟೇ ವಿನಾಶಕಾರಿಯಾಗಿತ್ತು. ಆತ ಅತ್ಯಂತ ಶಾಂತವಾಗಿ, ನಿಧಾನವಾಗಿ ಹೇಳ್ತಾನೆ, ನಿನ್ನ ಫೋನ್ನಲ್ಲಿ ಮೆಸೇಜಸ್ ನೋಡಿದೆ. ಮಾನಸಿಕವಾಗಿ ನೋಡಿದ್ರೆ ಒಂದು ದೊಡ್ಡ ದ್ರೋಹ ಅಥವಾ ಮೋಸ ಗೊತ್ತಾದಾಗ ಎದುರಿನ ವ್ಯಕ್ತಿ ಕೂಗಾಡಿದ್ರೆ, ಜಗಳವಾಡಿದ್ರೆ ಅದನ್ನ ಹೇಗೋ ಮ್ಯಾನೇಜ್ ಮಾಡ್ಬೋದು. ಆದರೆ ಆತ ತೋರಿದ ಆ ಅತಿಯಾದ ಮೌನ ಮತ್ತು ಶಾಂತತೆ ಇದೆಯಲ್ಲ, ಅದು ಕೂಗಾಟಕ್ಕಿಂತ 100 ಪಟ್ಟು ಹೆಚ್ಚು ಭಯಾನಕವಾಗಿರುತ್ತೆ. ಗಂಡನಿಗೆ ಎಲ್ಲವೂ ಗೊತ್ತಾಗಿದೆ, ಈಗ ದೊಡ್ಡ ಪ್ರಳಯವೇ ಸೃಷ್ಟಿಯಾಗುತ್ತೆ ಅಂತ ಕಾಯ್ತಿದ್ದ ದೀಪಾಗೆ ಆ ನಿಶ್ಶಬ್ದದ ಕ್ಷಣಗಳು ಉಸಿರುಗಟ್ಟಿಸುವಂತಿವೆ. ಸ್ವಲ್ಪ ಮೌನದ ನಂತರ ಆಕೆ ಗಂಡ ಹೇಳುವ ಮಾತು ಕಥೆಯ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಆತ ಯಾವುದೇ ಕೋಪ, ಆವೇಶಗಳಿಲ್ಲದೆ, ನೀನು ನನ್ನ ಜೊತೆ ಖುಷಿಯಾಗಿಲ್ಲ ಅಂದ್ರೆ ನಿನ್ನನ್ನು ನಾನು ಫೋರ್ಸ್ ಮಾಡಲ್ಲ ಅಂತಾನೆ. ಇದು ಎಂತಹ ಅದ್ಭುತವಾದ ಪ್ರಬುದ್ಧತೆ ಅಲ್ಲ? ಸಾಮಾನ್ಯವಾಗಿ ಇಂಥ ಸನ್ನಿವೇಶದಲ್ಲಿ ಕೋಪ, ದ್ವೇಷ ಬರೋದು ಸಹಜ. ಆದರೆ ಆತ ಅವಳ ಮೇಲೆ ಒಡೆತನ ಸಾಧಿಸುವ ಬದಲು ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಶಾಂತಿಯನ್ನು ನೀಡಲು ಮುಂದಾಗ್ತಾನೆ. ನಿಜವಾದ ಪ್ರೀತಿ ಅಂದ್ರೆ ಬಂಧಿಸೋದಲ್ಲ, ಬಿಡುಗಡೆ ಮಾಡೋದು ಅನ್ನೋದನ್ನ ಈ ಒಂದು ನಡೆ ಸಾಬೀತುಪಡಿಸುತ್ತೆ ಮತ್ತು ಕಥೆಯನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಗಂಡನ ಈ ಪ್ರಬುದ್ಧತೆ ಮತ್ತು ಆತ ನೀಡಿದ ಕ್ಷಮೆ ದೀಪಾಳ ಕಣ್ಣು ತೆರೆಸುತ್ತೆ. ಅವಳು ಕಣ್ಣೀರು ಹಾಕ್ತಾ, ಇಲ್ಲ ನಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ತಾಳೆ. ಒಂದು ವೇಳೆ ಆತ ಅಲ್ಲಿ ಕೂಗಾಡಿ ಜಗಳವಾಡಿದ್ದರೆ ದೀಪ ಬಹುಶಃ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಿದ್ದಲೇನೋ. ಆದರೆ ಆತ ನೀಡಿದ ಸ್ವಾತಂತ್ರ್ಯ ಅವಳನ್ನು ತನ್ನ ತಪ್ಪಿನ ಅರಿವಾಗುವಂತೆ ಮಾಡಿತು. ದೀಪ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ತನ್ನ ತಪ್ಪಿನ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುತ್ತಾಳೆ. ಆ ರಾತ್ರಿ ಅವಳು ತನ್ನ ಗತಕಾಲವನ್ನು ಗೌರವಯುತವಾಗಿ ಮುಚ್ಚಿಹಾಕಿ ತನ್ನನ್ನು ಅಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಗಂಡನೊಂದಿಗೆ ತನ್ನ ಮುಂದಿನ ಜೀವನವನ್ನು ಮುಡಿಪಾಗಿಡುವ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಆದರೆ ಅರ್ಜುನ್ ಅಲ್ಲಿಂದ ಹೋಗುವ ಮುನ್ನ ಹೇಳುವ ಈ ಕೊನೆಯ ಮಾತು ಬಹಳ ಕಾಲ ಕಾಡುತ್ತೆ. ಕೆಲವು ಪ್ರೀತಿ ಕಥೆಗಳು ಸೇರೋಕಲ್ಲ, ಕೇವಲ ನೆನಪಾಗೋಕೆ ಬರ್ತವೆ. ಗತಕಾಲದ ಆಯ್ಕೆಗಳ ಭಾರ ಮತ್ತು ಆ ನೆನಪುಗಳ ತೀವ್ರತೆ ಎಂಥದ್ದು ಅನ್ನೋದನ್ನ ಈ ಸಾಲು ಅದ್ಭುತವಾಗಿ ಸಾರುಕ. ನಾವು ಕೂಡ ನಮ್ಮೊಳಗೆ ಹೀಗೆಯೇ ಬಚ್ಚಿಟ್ಟ ರಹಸ್ಯಗಳನ್ನ ಅಥವಾ ಹೇಳಲಾಗದ ನೋವಿನ ನೆನಪುಗಳನ್ನು ಹೊತ್ತುಕೊಂಡು ಸಾಕ್ತಿದ್ದೀವಾ? ಆ ನೆನಪುಗಳು ನಮ್ಮ ಇಂದಿನ ವಾಸ್ತವವನ್ನ ಆಳಲು ಬಿಡಬೇಕೇ ಅಥವಾ ಕೇವಲ ನೆನಪುಗಳಾಗಿ ಉಳಿಯಲು ಬಿಡಬೇಕಾ? ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.